ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಸ್ನೇಹಿತರೆ, ಇವತ್ತು ಕೋಳಿ ಮರಿಗಳಿಗೆ 28ನೇ ದಿನ ಕಂಪ್ಲೀಟ್ ಆಗ್ತದೆ. ಹಾಗೆ ಮರಿಗಳಿಗೆ ಏನು ಸಮಸ್ಯೆ ಇಲ್ಲ, ಹೆಲ್ದಿಯಾಗಿದ್ದಾವೆ. ಹಾಗೆ ಇವಾಗ ನಾನು ವಿಡಿಯೋ ಮಾಡ್ತಿರೋದು ಮಧ್ಯಾಹ್ನದ 1 ಗಂಟೆ ಟೈಮ್. ಇವಾಗಲೇ ಆಲ್ರೆಡಿ ಮಳೆ ಇರೋದ್ರಿಂದ ಎಲ್ಲ ಫೀಡರ್ ಕೂಡ ಖಾಲಿ ಖಾಲಿ ಆಗಿ ಇದೆ. ಹಾಗೆ ಬೇಗನೆ ಫೀಡು ತಿಂದು ಮುಗಿಸ್ತವೆ. ಯಾಕಂದರೆ ಇನ್ನೊಂದು 2-3 ಅವರ್ಸ್ ನಾನು ಫೀಡ್ ಹಾಕಲಿಕ್ಕೆ ಹೋಗೋದಿಲ್ಲ. ಖಾಲಿ ಆದರೂ ಹೀಗೆ ನಾನು ಎಂಟಿ ಬಿಟ್ಬಿಡ್ತೀನಿ. ಇನ್ನೊಂದು 2-3 ಅವರ್ಸ್ ಅಂತ ಹೇಳಿದರೆ ಒಂದು 4 ಗಂಟೆ ಟೈಮಲ್ಲಿ ಫೀಡ್ ಹಾಕಿದರೆ ಸರಿ ಆಗ್ತದೆ. ಆವಾಗ ಸಾಕು. ಆದರೆ 3-3 ಅವರ್ಸ್ ಖಾಲಿ ಬಿಟ್ಟರೆ ಏನು ಸಮಸ್ಯೆ ಕೂಡ ಆಗೋದಿಲ್ಲ ಕೋಳಿ ಮರಿಗಳಿಗೆ. ಬಾಡಿ ವೆಯ್ಟ್ ಮಾಡಲಿಲ್ಲ, ಬಟ್ ಕೋಳಿಯನ್ನು ನೋಡಿದರೆ 1.4 ಎಲ್ಲ ಕ್ರಾಸ್ ಆಗಿರ್ಬೋದು 28 ದಿನಕ್ಕೆ. ಪರವಾಗಿಲ್ಲ, ವೆಯ್ಟು ಚೆನ್ನಾಗಿದೆ ಅಂತ ಹೇಳ್ಬೋದು. ಇನ್ನೊಂದು 1.5 ಎಲ್ಲ ಬಂದರೆ ಹೇಳಲಿಕ್ಕಾಗೋದಿಲ್ಲ. ಇಂಟಿಗ್ರೇಷನ್ ಸಿಸ್ಟಮಲ್ಲಿ 1.5 ಅಂದ್ರೆ 5 ಬಾಡಿ ವೆಯ್ಟ್ ಬಂದ ನಂತರ ಕಂಪನಿಯವರು ಯಾವಾಗ ಕೇಳಿದರೂ ನಾವು ಕೋಳಿಗಳನ್ನು ಕೊಡಲೇಬೇಕಾಗ್ತದೆ. ಇಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಇವನ್ ಕೆಲವೊಂದು ಬಾರಿ ಏನು ಮಾಡ್ತಾರೆ ಅಂತ ಹೇಳಿದರೆ ತಂದೂರಿ ಸಹ ಕೇಳ್ತಾರೆ. 1.5 ಬಂದ ನಂತರ ತಂದೂರಿ ಕೇಳಿದರೆ ನಾವು ಕೋಳಿಗಳನ್ನು ಕೊಡಬೇಕು. 1.6 ಕೇಳಿದರೂ ಕೊಡಬೇಕು. ಇಲ್ಲ ಅಂತ ಹೇಳುವಂಥ ಅಧಿಕಾರ ನಮಗೆ ಇಂಟಿಗ್ರೇಷನ್ ಸಿಸ್ಟಮಲ್ಲಿ ಫಾರ್ಮರ್ಸಿಗೆ ಇರೋದಿಲ್ಲ. ಈಗ 1.5 ಬಂದ ಮೇಲೆ ಯಾವಾಗ ಕೇಳಿದರೂ ನಾವು ಕೋಳಿಗಳನ್ನು ಕೊಡಲೇಬೇಕಾಗ್ತದೆ. ಹಾಗೆ ಸ್ನೇಹಿತರೆ, ಇಲ್ಲಿ ಇನ್ನೂ ಇವಾಗ ಕ್ಲೈಮೇಟ್ ಚೆನ್ನಾಗಿದ್ದರೆ ಯಾವುದೇ ಕೆಲಸ ಕೂಡ ಇರೋದಿಲ್ಲ. ಇಲ್ಲಿ ಡ್ರಿಂಕರ್ ವಾಶ್ ಮಾಡುವಂಥದ್ದು, ಹಾಗೆ ಫೀಡ್ ಹಾಕುವಂಥದ್ದು. ಹಾಗೆ ಎಲ್ಲಿಯಾದರೂ ಈಗ ಮಳೆ ಬರುವಾಗ, ಎಲ್ಲಿಯಾದರೂ ಸೈಡಿಂದ ಗಾಳಿ ಮಳೆ ಜೊತೆಯಲ್ಲೇ ಬರುವಾಗ ಎಲ್ಲಿಯಾದರೂ ಸ್ವಲ್ಪ ನೀರು ಏನಾದರೂ ಬಂದರೆ, ಹಾಗೆ ಸ್ವಲ್ಪ ಒದ್ದೆಯಾಗಿರುವ ಗೊಬ್ಬರದ ಮೇಲ್ಗಡೆ ಸ್ವಲ್ಪ ಭತ್ತದ ಹೊಟ್ಟನ್ನು ನಾವು ಮೇಲ್ಗಡೆ ಹಾಕಿದರೆ ಅಂಥ ದೊಡ್ಡ ಸ್ಮೆಲ್ಲು ಹಾಗೆ ಅಮೋನಿಯಾ ಕ್ರಿಯೇಟ್ ಆಗೋದು ಸ್ವಲ್ಪ ತಪ್ತದೆ ಅಂತ ಹೇಳ್ಬೋದು. ತುಂಬ ಒದ್ದೆ ಆಗಿದ್ದರೆ ನಾವು ಆ ಒಂದು ಜಾಗದಲ್ಲಿ ಇರ್ತಕ್ಕಂಥ ಗೊಬ್ಬರವನ್ನು ತೆಗೆದು ಹೊರಗಡೆ ಹಾಕೋದೇ ಒಳ್ಳೆಯದು. ಇಲ್ಲ ಅಂತೇಳಿದರೆ ಅಲ್ಲೇ ಬಿಟ್ಟರೆ ಸ್ವಲ್ಪ ಸಮಸ್ಯೆ ಆಗ್ತವೆ. ಅಮೋನಿಯಾ ಕ್ರಿಯೇಟ್ ಆಗಿ ಅಲ್ಲಿನ ಶೆಡ್ ಒಳಗಡೆನ ವಾತಾವರಣನೇ ಹಾಳಾಗ್ತದೆ ಅಂತ ಹೇಳ್ಬೋದು. ಉತ್ತಮ ವಾತಾವರಣ ಇಲ್ಲ ಅಂತೇಳಿದರೆ ಮರಿಗಳ ಬೆಳವಣಿಗೆಗೆ ಸ್ವಲ್ಪ ಹೊಡೆತ ಬೀಳುತ್ತದೆ. ಹಾಗಾಗಿ ಆದಷ್ಟು ನಾವು ಶುಚಿತ್ವವನ್ನು ಕಾಪಾಡಿಕೊಂಡು ಕೋಳಿಗಳನ್ನು ಸಾಕಿದರೆ ತುಂಬ ಉತ್ತಮ. ಅವುಗಳ ಬೆಳವಣಿಗೆ ಕೂಡ ಚೆನ್ನಾಗಿ ಬರ್ತದೆ. ಸ್ನೇಹಿತರೆ, ಇದಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ನನಗೆ ತಿಳಿಸಿ ಅಂತ ಹೇಳ್ತಾ ನಾಳಿನ ಮತ್ತೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ. ಎಲ್ಲರಿಗೂ ಧನ್ಯವಾದಗಳು.